ನಮಸ್ಕಾರ ಎಲ್ರಿಗೂ. ಉತ್ತರ ಕನ್ನಡ ಜನರಿಗೆ ನಾನೊಂದು ಪ್ರಶ್ನೆ ಕೇಳಬೇಕು. ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದರೂ ರಾತ್ರಿ ಸಡನ್ಲಿ ಆರೋಗ್ಯ ಹದಗೆಟ್ಟರೆ ಮೊದಲು ನಮ್ಗೇನು ಭಯ ಆಗುತ್ತೆ ಹೇಳಿ? ಇಲ್ಲಿ ಚಿಕಿತ್ಸೆ ಸಿಗತ್ತಾ ಅಥವಾ ನಾವು ಬೇರೆ ಕಡೆ ಹೋಗಬೇಕಾ? ಈ ಯೋಚನೆಗಳೆಲ್ಲ ಕೆಲವೊಮ್ಮೆ ನಮ್ಮ ಅಮೂಲ್ಯ ಸಮಯ ಕಳೆದುಕೊಳ್ಳುತ್ತೆ. ಅದರಲ್ಲೂ ಸ್ಟ್ರೋಕ್ ಆದಾಗ ಪ್ರತಿಯೊಂದು ನಿಮಿಷನೂ ನಮ್ಮ ಮೆದುಳಿನ ಜೀವಕೋಶಗಳು ಹಾನಿ ಆಗ್ತಾ ಇರುತ್ತೆ. ನಾನು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುವಾಗ ಒಂದು ವಿಷಯ ಕಲಿತೆ. ಸ್ಟ್ರೋಕ್ನಲ್ಲಿ ಔಷಧಿಗಿಂತ ಮೊದಲು ಬೇಕಾಗೋದು ಸರಿಯಾದ ಸಮಯದಲ್ಲಿ ಸರಿಯಾದ ಗುರುತಿಸುವಿಕೆ. ಇವತ್ತು ನಾನು ಹೇಳೋ ಮಾಹಿತಿ ಪ್ರತಿಯೊಬ್ಬರ ಮನೆಯಲ್ಲೂ ಗೊತ್ತಿರಬೇಕು. ಒಂದು ಚಿಕ್ಕ ಪದ ನೆನ್ಪಿಟ್ಕೊಳ್ಳಿ, ಬಿ ಫಾಸ್ಟ್. ಇದನ್ನು ನೆನ್ಪಿಟ್ಕೊಂಡ್ರೆ ಸ್ಟ್ರೋಕನ್ನು ಬೇಗ ಗುರುತಿಸ್ಬೋದು. ಬಿ ಅಂದರೆ ಬ್ಯಾಲೆನ್ಸ್. ಸ್ಟ್ರೋಕ್ ಆದಾಗ ಸಡನ್ಲಿ ನಡಿಲಿಕ್ಕಾಗದೇ ಇರೋದು, ತಲೆ ಸುತ್ತೋದು, ಸಮತೋಲನ ಕಳೆದುಕೊಳ್ಳೋದು. ಇ ಅಂದರೆ ಐಸ್. ಒಂದು ಕಣ್ಣಿಗೆ ಅಥವಾ ಎರಡೂ ಕಣ್ಣುಗಳಿಗೆ ಮುಸುಕಾಗಿ ಕಾಣುವುದು ಅಥವಾ ಸಡನ್ಲಿ ದೃಷ್ಟಿ ಕಡಿಮೆ ಆಗೋದು. ಎಫ್ ಅಂದರೆ ಫೇಸ್. ಅವ್ರಿಗೆ ನಗಲಿಕ್ಕೆ ಹೇಳಿ, ಮುಖದ ಒಂದು ಭಾಗ ಕೆಳಗೆ ಬಿದ್ದಂತೆ ಕಾಣ್ತಿದೆಯಾ ಅಂತ ಸರಿಯಾಗಿ ಗಮನಿಸಿ ನೋಡಿ. ಎ ಅಂದರೆ ಆರ್ಮ್ಸ್. ಎರಡೂ ಕೈಗಳನ್ನು ಮೇಲಕ್ಕೆತ್ತಲಿಕ್ಕೆ ಹೇಳಿ, ಇಫ್ ಒಂದು ಕೈ ಕೆಳಗೆ ಬೀಳ್ತಾ ಇದ್ರೆ ಅದನ್ನು ನೋಡ್ರಿ. ಎಸ್ ಅಂದರೆ ಸ್ಪೀಚ್. ಒಂದು ಸರಳ ವಾಕ್ಯ ಹೇಳಲಿಕ್ಕೆ ಹೇಳ್ರಿ, ಮಾತು ತೊದಲ್ತಿದೆಯಾ ಅಥವಾ ಮಾತು ಸ್ಪಷ್ಟವಾಗಿ ಬರ್ತಿಲ್ವಾ ಅಂತ ನೋಡ್ರಿ. ಟಿ ಅಂದರೆ ಟೈಮ್. ಈ ಲಕ್ಷಣಗಳಲ್ಲಿ ಒಂದಾದರೂ ಕಂಡರೆ ಒಂದು ನಿಮಿಷನೂ ವ್ಯರ್ಥ ಮಾಡಬೇಡಿ. ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಉತ್ತರ ಕನ್ನಡದ ಜನರಿಗೆ ನನ್ನ ಒಂದು ಮನವಿ ಏನಂದರೆ, ನಮ್ಮಲ್ಲಿ ದೊಡ್ಡ ಆಸ್ಪತ್ರೆಗೆ ತಲುಪಲು ಸಮಯ ಹಿಡಿಲೂಬಹುದು. ಆದ್ದರಿಂದ ಮೊದಲು ಹತ್ತಿರದ ಆಸ್ಪತ್ರೆಗೆ ಹೋಗ್ರಿ. ಅಲ್ಲಿ ವೈದ್ಯರು ಅಗತ್ಯ ಚಿಕಿತ್ಸೆಯನ್ನು ನೀಡಿ ಬೇಕಾದರೆ ದೊಡ್ಡ ಆಸ್ಪತ್ರೆಗೆ ಕಳಿಸುತ್ತಾರೆ. ಆದರೆ ಮನೆ ಮದ್ದು ಮಾಡಬೇಡಿ, ಸ್ವಲ್ಪ ನೋಡೋಣ ಅಂತ ಕಾಯಬೇಡಿ, ತಿನ್ನಲು ಅಥವಾ ನೀರು ಕುಡಿಯಲು ಕೊಡಬೇಡಿ. ಯಾಕಂದರೆ ಸ್ವಲ್ಪ ಜನರಿಗೆ ನುಂಗ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಲಕ್ಷಣಗಳು ಯಾವ ಸಮಯಕ್ಕೆ ಶುರುವಾದವು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಮಾಹಿತಿ ವೈದ್ಯರಿಗೆ ಬಹಳ ಮುಖ್ಯ. ನಾನು ಈ ವಿಡಿಯೋ ಮಾಡಿದ್ದು ಭಯ ಹುಟ್ಟಿಸ್ಲಿಕ್ಕಲ್ಲ, ಅರಿವು ಮೂಡಿಸಲು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡ್ರೆ ಉತ್ತಮ ಚಿಕಿತ್ಸೆ ಪಡೆಯುವ ಅವಕಾಶ ಹೆಚ್ಚಾಗುತ್ತೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಇನ್ನಷ್ಟು ಜನರಿಗೆ ತಲುಪಿಸಿ. ಧನ್ಯವಾದಗಳು.